ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಲೆನಾಡಿನ ಮಸಾಲೆ ಅವಲಕ್ಕಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾವು ಹಸಿ ಕೊಬ್ಬರಿ, ಉದ್ದಿನಬೇಳೆ, ಧನಿಯಾಕಾಳು, ಕರಿಬೇವು, ಉಪ್ಪು, ಶೇಂಗಾಕಾಳು, ನಿಂಬೆಹಣ್ಣು, ಅರಿಶಿನ, ಸಾಸಿವೆ ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ನಂತರ ಅವಲಕ್ಕಿ ಬೇಕು. ಮುದ್ದೆಗೆ ಗ್ಯಾಸ್ ಹಚ್ಕೊಳ್ಬೇಕು. ನಾವಿಲ್ಲಿ ಬಾಣಲಿ ತೊಗೊಂಡಿದ್ದೀವಿ ಒಂದು. ಸೊ ಬಾಣಲಿ ಇಡೋಣ. ಈ ಬಾಣಲಿಗೆ ನಾನು ಒಂದು 6-7 ಸ್ಪೂನಷ್ಟು ಟೀ ಸ್ಪೂನಷ್ಟು ನಾನು ಹೇಳ್ತಿದ್ದೀನಿ. 6-7 ಟೀ ಸ್ಪೂನಷ್ಟು ನಾವು ಎಣ್ಣೆನ ಹಾಕ್ತಾಯಿದ್ದೀವಿ. ಸೊ ಈ ಮಸಾಲೆ ಅವಲಕ್ಕಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಶೇಂಗಾ ತೊಗೊಂಡಿದ್ವಲ್ಲ, ಶೇಂಗಾ ಕಾಳು ಹಾಕ್ತಾಯಿದ್ದೀವಿ. ಹಾಗೆ ಉದ್ದಿನಬೇಳೆ, ನಂತರ ಸಾಸಿವೆನ ಹಾಕಬೇಕು. ಸೊ ಇವೆಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು 2 ನಿಮಿಷ ಬಿಡೋಣ. ಸೊ ಕಲರ್ ಚೇಂಜ್ ಆಗುತ್ತೆ, ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು 1 ಸ್ಪೂನಷ್ಟು ಧನಿಯಾಕಾಳು ತೊಗೊಂಡಿದ್ವಿ. ಸೊ ಧನಿಯಾಕಾಳನ್ನು ಆ್ಯಡ್ ಮಾಡಬೇಕು. ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಅವನ್ನ ಮುರಿದು ಇದರಲ್ಲಿ ಹಾಕೋಣ. ಸ್ವಲ್ಪ ಹಸಿ ಕರಿಬೇವನ್ನು ಹಾಕಬೇಕು. ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿದ್ದೀವಿ ಇಲ್ಲಿ. ಸೊ ಚೆನ್ನಾಗಿ ಫ್ರೈ ಆಗಿಬಿಡೋಣ. ಸೀಮಲ್ಲಿಟ್ಟು ಫ್ರೈ ಆಗಿಬಿಡಬೇಕು. ಸೊ ಸೈಡಲ್ಲಿ ನಾವು ಒಂದು ಬೌಲಿಗೆ ಉಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ 2 ಹಸಿಮೆಣಸಿನ್ಕಾಯಿನ ಹಾಕಬೇಕು. ಸೊ ಇವೆರಡನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿರಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ನಾವು ಇಲ್ಲಿ ಜೋನಿ ಬೆಲ್ಲ ತೊಗೊಂಡಿದ್ದೀವಿ. ನಾನು ಫಸ್ಟ್ ಬೆಲ್ಲನ ಮೆನ್ಷನ್ ಮಾಡಿದ್ದಿಲ್ಲ. ಸೊ ಇದಕ್ಕೆ ನಾವು ಬೆಲ್ಲ ಹಾಕಲೇಬೇಕು. ಸೊ ಜೋನಿ ಬೆಲ್ಲ ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ ಬೆಲ್ಲ ಸಿಗುತ್ತೋ ನೀವು ಆ ಬೆಲ್ಲನ ಯೂಸ್ ಮಾಡ್ಕೋಬೋದು. ಹಾಗೆ ನಿಂಬೆ ರಸ ಬೇಕು ಇದಕ್ಕೆ. ನೋಡಿರಿ, ಒಂದು ನಿಂಬೆಹಣ್ಣು ಚೆನ್ನಾಗಿ ಹಿಂಡಿ ಆ ರಸವನ್ನು ನಾವು ಇದಕ್ಕೆ ಹಾಕಬೇಕು. ಬೆಲ್ಲ ಜೊತೆ ಮಿಶ್ರ ಮಾಡಬೇಕು. ಸೊ ಇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಂಬೆ ರಸ ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ಸೊ ಆ ಮಿಕ್ಸ್ ಮಾಡ್ಕೊಂಡಿದ್ದರ ಬೆಲ್ಲದ್ದೆಲ್ಲ ಅದನ್ನು ನಾವೀಗ ಒಗ್ಗರಣೆಗೆ ಹಾಕೋಣ. ಈ ಮಸಾಲೆ ಅವಲಕ್ಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿರಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಅವಲಕ್ಕಿಯನ್ನು ಹಾಕಬೇಕು. ಅವಲಕ್ಕಿ ಏನೇನು ತೋರಿಸೋದೇನು ಬೇಡ. ಸೊ ಹಾಗೆ ಅವಲಕ್ಕಿಯನ್ನು ಹಾಕಬೇಕು. ನೋಡಿ, ಕೈಯಲ್ಲೇ ಕಲಸೋಣ. ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಕೈಯಲ್ಲಿ ಕಲಸಿದ್ರೆ. ಸೊ ಮಸಾಲೆ ಅವಲಕ್ಕಿ ರೆಡಿ ಆಯಿತು. ಸೊ ಈ ಮಸಾಲೆ ಅವಲಕ್ಕಿ ಲಾಸ್ಟಲ್ಲಿ ನಾವು ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ವಲ್ಲ, ಹಸಿ ಕೊಬ್ಬರಿಯನ್ನು ಹಾಕೋಣ. ಹಸಿ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ರುಚಿಯಾದ ಮಸಾಲೆ ಅವಲಕ್ಕಿ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರು, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.